ಪೆಟ್ಟಿಗೆ ಪೆಟ್ಟಿಗೆ ನನಗಲ್ಲ ಈ ರೀತಿಯ ಹಾರಾಟ ಅಂದರೆ ಪೆಟ್ಟಿಗೆಗೆ ಹುಡುಕಾಟ ಎಲ್ಲ ಬಂದು ನೋಡಿ. ಮೊನ್ನೆ ಸಹ ಹಾಗೆ ಒಂದು ಇಲ್ಲಿ ಬಂದು ಹಾರಾಡ್ತಾ ಇತ್ತು. ಅದು ಅಲ್ಲಿ ಹೋಗಿ ಬೇರೆ ಜಾಗದಲ್ಲಿ ಒಂದು ಪೆಟ್ಟಿಗೆಯಲ್ಲಿ ಕೂತಿದೆ. ಹಾಗೆ ಒಂದು 10-25 ನೊಣಗಳು ಬಂದು ಈಗ ಸರ್ಚ್ ಮಾಡ್ತಾ ಇದೆ. ಹಾಗೆ ಇಲ್ಲಿ ಪೆಟ್ಟಿಗೆಯ ಒಳಗೆ ಹೋಗ್ತಾ ಇದೆ, ಬರ್ತಾ ಇದೆ, ಎಲ್ಲ ನೋಡ್ತಾ ಇದೆ. ಹಾಗೆ ನೊಣಗಳ ಸಂಖ್ಯೆ ಜಾಸ್ತಿ ಆಗ್ತಾ ಉಂಟು. ನೊಣಗಳ ಸಂಖ್ಯೆ ಜಾಸ್ತಿ ಆಗ್ತಾ ಉಂಟು. ಮೊದಲು ಒಂದು 10-25 ಬಂದದ್ದು, ಈಗ ನೊಣಗಳ ಸಂಖ್ಯೆ ಜಾಸ್ತಿ ಆಗ್ತಾ ಉಂಟು. ಬಹುಶಃ ಈ ಪೆಟ್ಟಿಗೆಗೆ ಸೇರ್ತದೆ ಅಂತ ಕಾಣ್ತದೆ ಆ ಸೈಡಿನಿಂದ. ಹತ್ತು 15 ನಿಮಿಷಗಳ ನಂತರ ನೊಣಗಳು ಎಲ್ಲ ಬಂದಿದೆ. ದೊಡ್ಡ ಕುಟುಂಬ ಅಂತ ಕಾಣ್ತದೆ, ಬೇಕಾದಷ್ಟು ನೊಣ ಇದೆ. ಹಾಗೆ ಈ ಗೂಡನ್ನು ಸೆಲೆಕ್ಟ್ ಮಾಡಿದೆ. ಎಲ್ಲ ಬಂದು ಸೇರ್ತಾ ಇದೆ. ಇದೀಗ ರಾಣಿಯನ್ನು ಕರೆದುಕೊಂಡು ಬಂದದ್ದು. ಹಾಗೆ ಮೊದಲೆಲ್ಲ ಸರ್ಚ್ ಮಾಡಿ ಈಗ ಬಂದದ್ದು. ತುಂಬ ದೊಡ್ಡ ಕುಟುಂಬ. ಹಾಗೆ ಬೇಕಾದಷ್ಟು ನೊಣಗಳಿದೆ. ಇಷ್ಟು ದೊಡ್ಡ ಕುಟುಂಬ ನಾನು ಸಹ ನೋಡಲಿಲ್ಲ ಇದುವರೆಗೆ ಬಂದದಲ್ಲಿ. ಹಾಗೆ ಎಲ್ಲವೂ ಬಂದು ಸೇರ್ತಾ ಇದೆ, ಅಲ್ಲಲ್ಲಿ ಕೂತಿದೆ. ಎಲ್ಲಿ ನೋಡಿದರೂ ಅಲ್ಲಿ ನೊಣಗಳು, ಅಲ್ಲಿ ಎಲೆಗಳಲ್ಲಿ ಕೂತಿದೆ, ಇಲ್ಲಿ ಮರಗಳಲ್ಲಿ ಕೂತಿದೆ. ಹಾಗೆ ಎಲ್ಲ ಬಂದು ಸೇರ್ತಾ ಇದೆ, ಇಲ್ಲಿ ಕೂತ್ಕೊಂಡಿದೆ. ತುಂಬ ದೊಡ್ಡ ಕುಟುಂಬ ಇದು. ಇದು ನಾನು ಜೇನು ಕೃಷಿ ಒಮ್ಮೆ ಅಲ್ಲಿ ಕರಾಯದಾಚೆ ಈಂದು ಮರ ಅಂತ ಹೇಳ್ತಾರೆ, ಅದರಲ್ಲಿ ಒಂದು ದೊಡ್ಡ ಕುಟುಂಬ ಸಿಕ್ಕಿತ್ತು. ಅದರ ನಂತರ ಇದು ಮನೆಗೆ ಬಂದದ್ದರಲ್ಲಿ ಇದು ದೊಡ್ಡ ಕುಟುಂಬ ಅಂದರೆ ಇದು ಮಾತ್ರ. ಹಾಗೆ ಅಲ್ಲಿಂದ ಹೋಗುವಾಗೆಲ್ಲ ಕೆಳಗೆ ಬೀಳ್ತಾ ಇತ್ತು. ಒಂದು ಪೆಟ್ಟಿಗೆ ಇಟ್ಟು ಒಂದು ಉಡ್ಡಿನ ಪೀಸನ್ನು ಇಟ್ಟು ಕೊಟ್ಟಾಗ ಎಲ್ಲ ಹೋಗ್ತಾ ಇದೆ. ನೊಣಗಳೆಲ್ಲ ಸೇರಿ ಆಯಿತು. ಮತ್ತು ನನ್ನ ಅದೇ ಪಟ್ಟಿಯನ್ನು ಕೊಟ್ಟಿದ್ದೇನೆ. ಇನ್ನು ರಾಣಿ ಹೊರಗೆ ಬರಲಿಕ್ಕೆ ಆಗಲಿಕ್ಕಿಲ್ಲ. ನೊಣಗಳೆಲ್ಲ ಒಳಗೆ ಎರಿ ಸಹ ಕೊಟ್ಟಾಯಿತು. ಒಂದು ಎರಿ ಕೊಟ್ಟಿದ್ದೇನೆ ಒಳಗೆ. ಇನ್ನು ಎಲ್ಲ ನೊಣಗಳು ಒಳಗೆ ಇವೆ.